ಈಗ ಬೆಂಗಳೂರು ಮೈಸೂರು ಹೈವೇ ವಿಚಾರದಲ್ಲಿ ಕ್ರೆಡಿಟ್ ವಾರ್ ಶುರುವಾಗಿರ್ತಕ್ಕಂಥದ್ದು ಪ್ರತಾಪ್ ಸಿಂಹ ಮತ್ತೆ ಸಿದ್ದರಾಮಯ್ಯನವರು ನೇರವಾಗಿ ಈಗ ವಾಗ್ಯುದ್ಧಕ್ಕೆ ಇಳಿದಿದ್ದಾರೆ. ಸಿದ್ದರಾಮಯ್ಯರಿಗೂ ಪ್ರತಾಪ್ ಸಿಂಹಗೂ ಈಕ್ವಲ್ ಲೀಡರ್ಸ ಗೊತ್ತಿಲ್ಲ ಹೇಳಿ ಸರ್ ನೀವೇ. ಸಿ ಟೈಮ್ ಆ್ಯಂಡ್ ಅಗೇನು ಒಂದು ನಾನೆಲ್ಲ ಹಂಗೆ ಮಾತಾಡೋ ನಿಮ್ಗೆ ಗೊತ್ತಿದೆ. ಪ್ರತಾಪ್ ಸಿಂಹ ಎಂ ಪಿನೇ ಆಗಿರಲಿಲ್ಲ, ಈ ರೋಡು ಸ್ಟೇಟ್ ಹೈವೇ ಆಗಿತ್ತು. ನ್ಯಾಷನಲ್ ಹೈವೇಗೆ ಡಿಕ್ಲೇರ್ ಮಾಡಿದ್ದೇ ಯು ಪಿ ಎ ಸರ್ಕಾರ. ಸರ್ಫೇಸ್ ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರು ನಮ್ಮ ಆಸ್ಕರ್ ಫರ್ನಾಂಡೋಸ್ ಆಗಿದ್ದು, ನಾನು ಪಿ ಡಬ್ಲ್ಯೂ ಡಿ ಮಿನಿಸ್ಟರ್ ಆಗಿದ್ದು. ಮತ್ತು ನಾವು ಸರ್ಕಾರ ಯು ಪಿ ಎ ಚೇಂಜ್ ಆಯಿತು, ಎನ್ ಡಿ ಎ ಸರ್ಕಾರ ಬಂತು, ಗಡ್ಕರಿ ಅವರು ಸರ್ಫೇಸ್ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಅದು, ನಾನು ಪಿ ಡಬ್ಲ್ಯೂ ಡಿ ಮಿನಿಸ್ಟರ್ ಕಂಟಿನ್ಯೂ ಆಗಿ. ನ್ಯಾಷನಲ್ ಹೈವೇಗೆ ಡಿಕ್ಲೇರ್ ಆದಮೇಲೆ ಸರ್ಕಾರದ ಕೆಲಸ ಅಲ್ವಾ ಡಿಕ್ಲೇರ್ ಆಗಿದ್ದು ಮಾಡೋದು. ಸೊ ಇನ್ ವಾಟ್ ವೇ ಈಸ್ ಕನೆಕ್ಟೆಡ್. ಅವ್ರು ಹೇಳಂದ್ರೆ 10 ಲೇನ್ ಹೈವೇನ ಮಾಡಿಸಿದ್ದೆ ನಾನು, ಸೊ ಅಲ್ಲಿ ಸಾಧಕ ಬಾಧಕಗಳನ್ನ ನೋಡ್ಕೊಂಡಿದ್ದೆ ನಾನು. ಏನು ಅವ್ರಿಗೆ ಇನ್ಚಾರ್ಜ್ ಕೊಟ್ಟಿದ್ರಾ? ನ್ಯಾಷನಲ್ ಹೈವೇ ಅವರು ಇವ್ರಿಗೆ ಇನ್ಚಾರ್ಜ್ ತಗೊಳಪ್ಪ 10 ಲೈನ್ ಅಂತ ಕೊಟ್ಟಿದ್ರಾ? ಆ್ಯಸ್ ಎ ಗಿವನ್ ಎನಿ ಅಸೈನ್ಮೆಂಟ್ ಏನಾದ್ರು ಕೊಟ್ಟಿದ್ರಾ? ನಿಂದಪ್ಪ ಜವಾಬ್ದಾರಿ, ಇದೆಷ್ಟು ಲೈನ್ ಮಾಡಬೇಕು, ಹೆಂಗೆ ಮಾಡಬೇಕು, ಅವ್ರೇನೋ ಡಿ ಪಿ ಆರ್ ಮಾಡಿಕೊಡೋದು ಕೇಳಿದ್ರಾ? ಸುಮ್ಮನೆ ಬುರುಡೆ ಬಿಡೋಕ್ಕೆ ಕೆಲಸ ಮಾಡಬಾರ್ದು. ಮಾಡಿದರೆ ಡೆಫಿನೆಟಾಗಿ ಅಪ್ರಿಷಿಯೇಟ್ ಮಾಡ್ತೀವಿ. ಅಲ್ಲ ಅವ್ರು ಹೇಳಂಥದ್ದು ಅಲ್ಲಿ ನೀರು ತುಂಬಿಕೊಂಡಾಗಲಿ ಅಥವಾ ಅಲ್ಲಿ ಏನೇ ಸಮಸ್ಯೆ ಇದ್ರು ನನ್ನನ್ನು ಬೈತಿದ್ರು, ನಾನು ಹೋಗಲ್ಲಿ ಸರಿ ಮಾಡ್ತಿದ್ದೆ ಅಂತ. ನೀವೆಲ್ಲ ಇದನ್ನು ನೀವು ಒಪ್ತೀರೇನಪ್ಪ? ಒಂದು ಯೋಜನೆ ಯಾವ ರೀತಿ ತಯಾರಾಗುತ್ತೆ, ಒಂದು ಯೋಜನೆ ತಯಾರಾಗಬೇಕಾದ್ರೆ ಏನು ಬೇಕು? ಸ್ಟೇಟ್ ಗೌರ್ಮೆಂಟು ಯೋಜನೆಗಳನ್ನು ಕರಡನ್ನು ತಯಾರು ಮಾಡಿಸಿ ಕೇಂದ್ರ ಸರ್ಕಾರಕ್ಕೆ ಕೊಡಬೇಕು. merely on a letter of an MP, central government will not give anything. ಯೋಜನೆ ಆಗಬೇಕು, ಸರ್ಕಾರಕ್ಕೆ ಪ್ರಸ್ತಾಪ ಸಲ್ಲಿಸಬೇಕು. ಪ್ರಸ್ತಾಪ ಸಲ್ಲಿಸಿದ ಮೇಲೆ ಒಂದು ಡಿ ಪಿ ಆರ್ ಮಾಡಬೇಕು, ಡಿಟೇಲ್ ಪ್ರಾಜೆಕ್ಟ್ ರಿಪೋರ್ಟ್. ಅದರ ಮೇಲೆ ವಿವಿಧ ಹಂತಗಳಲ್ಲಿ ಮಂಜೂರಾತಿಯನ್ನು ಕೊಡಬೇಕು, ಇನ್ಸ್ಪೆಕ್ಷನ್ ಮಾಡಬೇಕು, ಲ್ಯಾಂಡ್ ಅಕ್ವಿಷನ್ ಆಗಬೇಕು, ಇವೆಲ್ಲ ಆಗಬೇಕು. ಇದಕ್ಕೆಲ್ಲ ಇವ್ರು ಇನ್ಚಾರ್ಜ್ ಕೊಟ್ಟಿದ್ರಾ? ಇವ್ರು ಎಂ ಪಿನೇ ಆಗಲಿಲ್ವಲ್ಲ ನ್ಯಾಷನಲ್ ಹೈವೇಗೆ ಡಿಕ್ಲೇರ್ ಆದಾಗ. ಸೊ ದಿಸ್ ಟೈಪ್ ಆಫ್ ಟಾಕ್ ವಿಲ್ ನಾಟ್ ಗಿವ್ ಎನಿ ಮೈಲೇಜ್ ಪೊಲಿಟಿಕಲಿ. ಅವ್ರು ಮಾಡಿದರೆ ಸಂತೋಷ, ಮಾಡೇ ಇಲ್ವಲ್ಲ. ಇವ್ರು ನೀರು ತುಂಬಿಕೊಳ್ಳೋಕೆ ಇವ್ರ್ಯಾಕೆ ನೋಡೋಕೆ ಹೋಗ್ತಿದ್ರು? ಎಲ್ಲ ಹೋಯ್ತಾರಪ್ಪ. ಫ್ಲಡ್ಸ್ ಬಂದರೆ ಏನಾರು ಅನಾಹುತ ಆದರೆ ನಾನು ಹೋಗ್ತೀನಿ, ಇಲ್ಲಿರೋರು ಬೇಕಾದಷ್ಟು ಹೋಗಿ ನೋಡ್ತಾರೆ. ಹಂಗಂದ್ಬಿಟ್ರೆ ಫ್ಲಡ್ಗೆ ಹೋಗಿ ನೀರೊಳಗೆ ಧುಮುಕಿ ನಾನೇ ಕಡ್ರಿ ಆ ಮರಗಳನ್ನ ಜನಗಳನ್ನ ಹಿಡ್ಕೊಂಡ್ಬಂದು ಅಂದರೆ ವಾಟ್ ಇಸ್ ನಾನ್ಸೆನ್ಸ್.